ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಮ್ಮ ಈ ಒಂದು ಚಾನಲ್ನಲ್ಲಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಹಾಗೆ ರೀಸೆಂಟಾಗಿ ಕಾಲಾಗಿರುವ KS, PDO, ಗ್ರಾಮಾಡಳಿತಾಧಿಕಾರಿ ಹಾಗೆ BMTC ಮತ್ತು ಎಲ್ಲ ಸರ್ಕಾರಿ ಹುದ್ದೆಗಳ ಒಂದು ಮಾಹಿತಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ತರಗತಿಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಸೊ ದಯವಿಟ್ಟು ಎಲ್ಲರೂ ತಪ್ಪದೆ ವಿಡಿಯೋಗಳನ್ನು ವೀಕ್ಷಿಸಿ. ಸೊ ಈಗಾಗಲೇ ನಾವು ಈ ಒಂದು ಪಾರ್ಟ್ ಎರಡನೇದಾಗಿರುತ್ತೆ. ಇದು ಆಲ್ರೆಡಿ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೇವೆ. ನಿನ್ನೆ 5 ಗಂಟೆಗೆ ಈ ಒಂದು ಕ್ಲಾಸ್ ಅಪ್ಲೋಡ್ ಆಗಿತ್ತು. ಅದರ ಕಂಟಿನ್ಯೂಷನ್ ನಾವು ಇವಾಗ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ. ತಲಕಾಡಿನ ಗಂಗರ ರಾಜ್ಯ ಲಾಂಛನ ಯಾವುದು? ಸೊ ಪ್ರಶ್ನೆ ಏನಿದೆ ಅಂದರೆ, ತಲಕಾಡಿನ ಗಂಗರ ರಾಜ್ಯ ಲಾಂಛನ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ, ಗಜ ಸರಿಯಾದ ಉತ್ತರ ಆಗಿರ್ತದೆ. ಸೊ ತಲಕಾಡಿನ ಗಂಗರ ರಾಜಧಾನಿ ಯಾವುದಂದರೆ ಗಜ ಆಗಿರ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಪುರಾತನ ನಗರ ಕದಂಬ ರಾಜವಂಶದಿಂದ ಆಳಲ್ಪಟ್ಟಿತು? ಸೊ ಕರ್ನಾಟಕದ ಯಾವ ಪುರಾತನ ನಗರ ಕದಂಬರ ವಂಶದಿಂದ ಆಳಲ್ಪಟ್ಟಿತು ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬನವಾಸಿ. ಸೊ ಕದಂಬರ ರಾಜಧಾನಿ ಕೂಡ ಬನವಾಸಿ ಆಗಿರ್ತದೆ. ಅದೇ ರೀತಿಯಾಗಿ ಕರ್ನಾಟಕದ ಯಾವ ಪುರಾತನ ನಗರ ಕದಂಬರ ರಾಜವಂಶದಿಂದ ಆಳಲ್ಪಟ್ಟಿತು ಅಂತ ಪ್ರಶ್ನೆ ಏನಾದರೂ ಬಂದರೆ ಅದು ಕೂಡ ಬನವಾಸಿ ಆಗಿರ್ತದೆ. ಮುಂದಿನ ಪ್ರಶ್ನೆ, ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಲ್ಪಟ್ಟಿತ್ತು? ಸೊ ಚಾಲುಕ್ಯರ ಸೈನ್ಯವು ಯಾವ ಹೆಸರಿನಿಂದ ಗುರುತಿಸಲ್ಪಟ್ಟಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಕರ್ನಾಟ ಬಲ. ಸೊ ಚಾಲುಕ್ಯರ ಸೇನೆ ಯಾವುದರಿಂದ ಗುರುತಿಸಲ್ಪಟ್ಟಿತ್ತು ಅಂದರೆ ಕರ್ನಾಟ ಬಲ. ಆಪ್ಷನ್ ಸಿ, ಕರ್ನಾಟಕ ಬಲ. ಕರ್ನಾಟಕ ಬಲ. ಸೊ ನಾವು ಇಮ್ಮಡಿ ಪುಲಕೇಶಿ ಅಂತೆಲ್ಲ ಬರ್ತಾರಲ್ಲ, ಸೊ ಆ ಒಂದು ಸಾಮ್ರಾಜ್ಯಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಕರ್ನಾಟಕ ಬಲ ಅಜಯಂ ಅಂತ ಅವರು ಹೇಳ್ತಿದ್ರು. ಅವ್ರದ್ದೊಂದು ಘೋಷಣೆ ಆಗಿತ್ತು. ಸೊ ಚಾಲುಕ್ಯರ ಸೇನೆ ಕರ್ನಾಟಕ ಬಲ ಎಂಬ ಹೆಸರಿಂದ ಗುರುತಿಸಲ್ಪಟ್ಟಿತ್ತು. ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಯಲ್ಲಿ ನಡೆದ ವರ್ಷ? ಸೊ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಒಂದು ಅಧಿವೇಶನ ನಡೀತದೆ ಬೆಳಗಾವಿದಾಗ. ಅದು ಯಾವಾಗ ನಡೀತು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 1924 ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924ರಂದು ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬೆಳಗಾವಿ ಅಂತ ನೀವು ಹೇಳಬೇಕಾಗಿರುತ್ತೆ. ಸೊ ಬೆಳಗಾವಿಯಲ್ಲಿ 1924ರಲ್ಲಿ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಒಂದು ಅಧಿವೇಶನ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವುದು? ಸೊ ಹಲ್ಮಿಡಿ ಶಾಸನ ನಿಮಗೆಲ್ಲರಿಗೂ ಗೊತ್ತದೆ. ಅದು ಅತ್ಯಂತ ಪುರಾತನ ಶಾಸನ. ಅದು ಎಲ್ಲಿ ಪತ್ತೆಯಾಗಿದೆ ಅಂತ, ಸೊ ಇಲ್ಲಿ ಪತಿ ಅಂತಾಗಿದೆ, ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಪತ್ತೆ ಆದ ಸ್ಥಳ ಯಾವುದು? ಸೊ ಹಲ್ಮಿಡಿ ಶಾಸನ ನಮಗೆ ಎಲ್ಲಿ ಪತ್ತೆಯಾಗಿದೆ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಎಲ್ಲಂದರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು. ಎಲ್ಲಂದರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ನಾವು ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಒಂದು ಹಲ್ಮಿಡಿ ಶಾಸನವನ್ನು ನೋಡ್ತೇವೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಲೋಕಪ್ರಚಲಿತವಾದ ನಗರ ಯಾವುದು? ಸೊ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿಯಾಗಿರುವ ನಗರ ಯಾವುದಂದರೆ ವಿದುರಾಶ್ವತ. ವಿದುರಾಶ್ವತವನ್ನು ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳ್ತೇವೆ. ಮುಂದಿನ ಪ್ರಶ್ನೆ, ಯಾವ ಚಾಲುಕ್ಯ ಪಟ್ಟಣವು ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗಿದೆ? ಸೊ ಯಾವ ಚಾಲುಕ್ಯ ಪಟ್ಟಣವನ್ನು ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗಿದೆ? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಐಹೊಳೆ. ಐಹೊಳೆಯನ್ನು ನಾವು ದೇವಾಲಯಗಳ ತೊಟ್ಟಿಲು ಅಂತ ಹೇಳ್ತೇವೆ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಆಸ್ತಿಭಾರ ಹಾಕಿದವರು ಯಾರು? ಸೊ ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಆಸ್ತಿಭಾರ ಹಾಕಿದವರು ಯಾರಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ,
ದಂತಿದುರ್ಗ ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಆಸ್ತಿಭಾರವನ್ನು ಹಾಕ್ತಾನೆ. ಸೊ ಮುಂದಿನ ಪ್ರಶ್ನೆ, ಗಂಗರ ಮೊದಲ ರಾಜಧಾನಿ ಯಾವುದು? ಸೊ ಗಂಗರ ಮೊದಲ ರಾಜಧಾನಿ ಯಾವುದಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಕೋಲಾರ. ಗಂಗರ ಮೊದಲ ರಾಜಧಾನಿ ಯಾವುದು ಅಂದರೆ ಕೋಲಾರ ಗಂಗರ ಮೊದಲ ರಾಜಧಾನಿ ಆಗಿರ್ತದೆ. ಮುಂದಿನ ಪ್ರಶ್ನೆ, ಐಹೊಳೆ ಶಾಸನದ ಕರ್ತೃ ಯಾರು? ಸೊ ಐಹೊಳೆ ಅನ್ನುವಂಥ ಒಂದು ಶಾಸನವನ್ನು ಬರೀತಾರಲ್ಲ, ಆ ಶಾಸನವನ್ನು ಬರೆದವ್ರು ಯಾರಂದರೆ ಆಪ್ಷನ್ ಡಿ, ರವಿಕೀರ್ತಿ. ರವಿಕೀರ್ತಿ ಐಹೊಳೆ ಶಾಸನವನ್ನು ಬರೀತಾರೆ. ಮುಂದಿನ ಪ್ರಶ್ನೆ, ಕೇಳದಿ ನಾಯಕರ ರಾಜ್ಯ ಲಾಂಛನ ಏನಾಗಿತ್ತು? ಸೊ ಕೇಳದಿ ನಾಯಕರ ರಾಜ್ಯ ಲಾಂಛನ ಏನಾಗಿತ್ತು ಅಂದರೆ ಆಪ್ಷನ್ ಸಿ, ಗಂಡಬೇರುಂಡ ಸರಿಯಾದ ಉತ್ತರ. ಕೇಳದಿ ನಾಯಕರ ರಾಜ್ಯ ಲಾಂಛನ ಗಂಡಬೇರುಂಡ ಆಗಿತ್ತು. ಸೊ ವಿದ್ಯಾರ್ಥಿಗಳೇ, ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಆ ರೀತಿ ಮಾಡೋದ್ರಿಂದ ನಿಮಗೆ ನಾವು ಬಿಡುವಂಥ ವಿಡಿಯೋಗಳು ಫಸ್ಟ್ ನಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿಯಾಗಿ ನಮ್ಮ ಚಾನಲಲ್ಲಿ ಶರಣಯ್ಯ ಭಂಡಾರಿ ಮಠ್ ಸರ್ ಅವರ ಎಲ್ಲ ತರಗತಿಗಳನ್ನು ಅಪ್ಲೋಡ್ ಮಾಡ್ತೇವೆ. ಡೈಲಿ ಕೂಡ ಕ್ಲಾಸಸ್ ಅಪ್ಲೋಡ್ ಆಗ್ತವೆ, ಡೈಲಿ ಬೆಳಗ್ಗೆ ಇರ್ತವೆ. ಸೊ ಎಲ್ಲರೂ ಚೆಕ್ ಮಾಡಿ. ಸೊ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ PC, PSI, SDA, FDA, PDO, ಗ್ರಾಮ ಲೆಕ್ಕಾಧಿಕಾರಿ ಎಲ್ಲ ಹುದ್ದೆಗಳ ಸಂಪೂರ್ಣ ಮಾಹಿತಿ ಹಾಗೂ ಸಂಬಂಧಪಟ್ಟ ತರಗತಿಗಳಿಗಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪ್ರಶ್ನೆ, ಚಾಲುಕ್ಯ ವಂಶದ ಸ್ಥಾಪಕ ಯಾರು? ಸೊ ಚಾಲುಕ್ಯ ವಂಶದ ಸ್ಥಾಪಕ ಯಾರಪ್ಪ ಅಂದರೆ ಆಪ್ಷನ್ ಎ, ರಾಜ ಜಯಸಿಂಹ. ಸೊ ರಾಜ ಜಯಸಿಂಹ ಇಲ್ಲಿ ಚಾಲುಕ್ಯ ವಂಶದ ಸ್ಥಾಪಕ ಆಗಿರ್ತಾನೆ. ಮುಂದಿನ ಪ್ರಶ್ನೆ, ಕೃಷ್ಣದೇವರಾಯನ ರಾಜಗುರು ಯಾರು? ಶ್ರೀಕೃಷ್ಣದೇವರಾಯ ಅಥವಾ ಕೃಷ್ಣದೇವರಾಯನ ರಾಜಗುರು ಯಾರು ಅಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ವಿದ್ಯಾರಣ್ಯ. ಕೃಷ್ಣದೇವರಾಯನ ರಾಜಗುರು ವಿದ್ಯಾರಣ್ಯ. ಸೊ ವಿದ್ಯಾರಣ್ಯ ಅವರ ಒಂದು ಸಲಹೆ ಮೇರೆಗೆ, ಅವರ ಒಂದು ಏನಂದರೆ ಅವರ ಗುರುಗಳ ಒಂದು ಆಜ್ಞೆ ಮೇರೆಗೆ ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಓಕೆ, ಮುಂದಿನ ಪ್ರಶ್ನೆ, ಗಂಗರ ಮೊದಲ ರಾಜಧಾನಿ ಯಾವುದು? ಸೊ ಗಂಗರ ಮೊದಲ ರಾಜಧಾನಿ ಆಬ್ವಿಯಸ್ಲಿ ಉತ್ತರ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಬಟ್ ನೀವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆನ ಕೇಳ್ತಾರೆ ಅಂತ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಆಗಿ ನಾವೆಲ್ಲರೂ ಓದಿರೋದು ಹೈಸ್ಕೂಲಲ್ಲಿ ಮತ್ತು ಸ್ಕೂಲಲ್ಲೆಲ್ಲ ತಲಕಾಡಿನ ಗಂಗರು ಅಂತ ಓದಿರ್ತೇವೆ. ಸೊ ತಲಕಾಡಿನ ಗಂಗರು ಅಂತ ನಾವು ಓದಿರ್ತೇವೆ. ಬಟ್ ಇಲ್ಲಿ ಅವ್ರ ಪ್ರಶ್ನೆ ಕೇಳಿರೋದು ಗಂಗರ ಮೊದಲ ರಾಜಧಾನಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಕೋಲಾರ ಗಂಗರ ಮೊದಲ ರಾಜಧಾನಿ ಆಗಿತ್ತು. ಆಪ್ಷನ್ ಬಿ ಸರಿಯಾದ ಉತ್ತರ. ಬಟ್ ತಲಕಾಡಿನ ಗಂಗರ್ ಅಂತ ನಾವು ಓದಿರ್ತೀವಿ. ಅವರ ರಾಜಧಾನಿ ಆಗಿದ್ದು ತಲಕಾಡು, ಗಂಗರ ರಾಜಧಾನಿ ಹೌದು. ಬಟ್ ಅವರ ಮೊದಲ ರಾಜಧಾನಿ ಯಾವುದಂದರೆ ಕೋಲಾರ. ಸೊ ಕೋಲಾರ ಅವರ ಮೊದಲ ರಾಜಧಾನಿ, ನಂತರ ತಲಕಾಡಾಗಿರ್ತದೆ. ಮುಂದಿನ ಪ್ರಶ್ನೆ, 1946 ಕರ್ನಾಟಕ ಏಕೀಕರಣ ಸಮಾವೇಶ ನಡೆದ ಸ್ಥಳ ಯಾವುದು? 1946 ಕರ್ನಾಟಕ ಏಕೀಕರಣ ಸಮಾವೇಶ ನಡೆದ ಸ್ಥಳ ಯಾವುದಂದರೆ ಆಪ್ಷನ್ ಬಿ, ಮುಂಬೈನಲ್ಲಿ 1946ರಲ್ಲಿ ಕರ್ನಾಟಕ ಏಕೀಕರಣದ ಸಮಾವೇಶ ನಡೀತದೆ. ಮುಂದಿನ ಪ್ರಶ್ನೆ, ತಲಕಾಡು ದೇವಾಲಯಗಳನ್ನು ರಚಿಸಿದವರು ಯಾರು? ಸೊ ತಲಕಾಡಿನಲ್ಲಿರುವಂಥ ದೇವಾಲಯಗಳನ್ನು ಯಾರು ರಚನೆ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜಕಣಾಚಾರಿ ತಲಕಾಡಿನಲ್ಲಿರುವ ದೇವಾಲಯಗಳನ್ನು ರಚಿಸ್ತಾರೆ. ಮುಂದಿನ ಪ್ರಶ್ನೆ, ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿಯನ್ನು ಮೊಟ್ಟ ಮೊದಲ ಬಾರಿಗೆ ಒದಗಿಸಿಕೊಟ್ಟ ದಕ್ಷಿಣ ಭಾರತದ ಸಂಸ್ಥಾನ ಯಾವುದು? ಸೊ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿಯನ್ನು ಮೊಟ್ಟ ಮೊದಲು ಒದಗಿಸಿಕೊಟ್ಟ ದಕ್ಷಿಣ ಭಾರತದ ಸಂಸ್ಥಾನ ಯಾವುದಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಎ, ಮೈಸೂರು. ಯಾವುದಂದರೆ ಮೈಸೂರು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ, ಮೈಸೂರು ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿಯನ್ನು ಮೊಟ್ಟ ಮೊದಲಿಗೆ ಒದಗಿಸಿಕೊಟ್ಟ ದಕ್ಷಿಣ ಭಾರತ ಸಂಸ್ಥಾನ ಆಗಿರ್ತದೆ. ಮುಂದಿನ ಪ್ರಶ್ನೆ, ಹಳೆಬೀಡು ದೇವಾಲಯದ ಶಿಲ್ಪಕಲೆಯ ಶೈಲಿ ಎಲ್ಲಿದೆ? ಅಂದರೆ ಹಳೆಬೀಡು ದೇವಾಲಯದ ಶಿಲ್ಪಕಲೆಯು ಯಾವ ಶೈಲಿಯಲ್ಲಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ
ಆಪ್ಷನ್ ಸಿ ಹೊಯ್ಸಳ ಶೈಲಿಯಲ್ಲಿ ನಾವು ನೋಡಬಹುದು. ಹಳೆಬೀಡಿನಲ್ಲಿರುವ ದೇವಾಲಯದ ಶಿಲ್ಪಕಲೆಯು ಹೊಯ್ಸಳರ ಶೈಲಿಯಲ್ಲಿದೆ. ಮುಂದಿನ ಪ್ರಶ್ನೆ, ಮೊಹಮ್ಮದ್ ಗವಾನನ ಮದರಸ ಇರುವುದು. ಸೊ ಮೊಹಮ್ಮದ್ ಗವಾನನ ಮದರಸ ಎಲ್ಲಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಬೀದರ್. ಆಪ್ಷನ್ ಬಿ, ಬೀದರ್ನಲ್ಲಿ ಮೊಹಮ್ಮದ್ ಗವಾನ್ ಕಟ್ಟಿಸಿರುವ ಮದರಸವನ್ನು ನಾವು ನೋಡ್ತೇವೆ. ಮುಂದಿನ ಪ್ರಶ್ನೆ, ಅಮೋಘವರ್ಷ ನೃಪತುಂಗ ಯಾವ ವಂಶಕ್ಕೆ ಸೇರಿದವನು? ಅಮೋಘವರ್ಷ ನೃಪತುಂಗ ಯಾವ ವಂಶಕ್ಕೆ ಸೇರಿದನಂತ ಪ್ರಶ್ನೆನ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಷ್ಟ್ರಕೂಟರು. ಅಮೋಘವರ್ಷ ನೃಪತುಂಗ ರಾಷ್ಟ್ರಕೂಟರ ವಂಶಕ್ಕೆ ಸೇರಿರ್ತಾನೆ. ಮುಂದಿನ ಪ್ರಶ್ನೆ, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆ ಸ್ಥಾಪಿಸಿದವರು ಯಾರು? ಸೊ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆನ ಯಾರು ಸ್ಥಾಪನೆ ಮಾಡ್ತಾರಂತ ಪ್ರಶ್ನೆನ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, ಗಂಗರು. ಸೊ ಗಂಗರು ಶ್ರವಣಬೆಳಗೊಳದಲ್ಲಿ ಒಂದು ಗೊಮ್ಮಟೇಶ್ವರ ಪ್ರತಿಮೆನ ಸ್ಥಾಪನೆ ಮಾಡ್ತಾರೆ. ಇಂದು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಏಕಶಿಲಾಮೂರ್ತಿ ಗೊಮ್ಮಟೇಶ್ವರ ವಿಗ್ರಹ ಇರುವ ಸ್ಥಳ ಯಾವುದು? ಸೊ ಅತ್ಯಂತ ಎತ್ತರವಾದ ಏಕಶಿಲಾಮೂರ್ತಿ ಗೊಮ್ಮಟೇಶ್ವರ ವಿಗ್ರಹ ಇರುವ ಸ್ಥಳ ಯಾವುದಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಶ್ರವಣಬೆಳಗೊಳ. ಸೊ ಶ್ರವಣಬೆಳಗೊಳದಲ್ಲಿ ನಾವು ಕರ್ನಾಟಕದ ಅತ್ಯಂತ ಎತ್ತರವಾದ ಏಕಶಿಲಾಮೂರ್ತಿ ಗೊಮ್ಮಟೇಶ್ವರ ವಿಗ್ರಹವನ್ನು ನೋಡುತ್ತೇವೆ. ಇದಕ್ಕೆ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ಆಗುತ್ತದೆ. ಇದನ್ನು ಕಟ್ಟಿಸಿದವನು ಅಂದರೆ ಇದನ್ನು ನಿರ್ಮಿಸಿದವನು ಯಾರಂದರೆ ಚಾವುಂಡರಾಯ. ಇದನ್ನು ಕೆತ್ತಿದ ಶಿಲ್ಪಿ ಅರಿಷ್ಟನೇಮಿ. ಸೊ ಇವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ತಿಳ್ಕೊಬೇಕಾಗುತ್ತೆ. ಆದಷ್ಟು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ 360 ಡಿಗ್ರಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೇವೆ. ಇನ್ನು ಕೊನೆಯ ಪ್ರಶ್ನೆ, ಬಾದಾಮಿಯ ಹಿಂದಿನ ಹೆಸರು. ಈ ಒಂದು ಪ್ರಶ್ನೆಗೆ ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೊ ನಮ್ಮ ಚಾನಲಲ್ಲಿರುವ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಒಂದು ಸಲ ವಿಡಿಯೋಗಳನ್ನು ದಯವಿಟ್ಟು ತಪ್ಪದೆ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ PC, PSI, SDA, FDA, PDO ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಮುಂತಾದ ಹುದ್ದೆಗಳ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಹಾಗೂ ಸಂಬಂಧಪಟ್ಟ ತರಗತಿ ಪ್ರಶ್ನೋತ್ತರಗಳಿಗಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.